ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ವೇ ಪ್ರೋಟೀನ್ ಬಗ್ಗೆ ಮಾತಾಡೋಣ. ವೇ ಪ್ರೋಟೀನ್ ಅಂದ್ರೆ ಏನು? ವೇ ಪ್ರೋಟೀನ್ ಕೂಡ ಒಂದು ಹಾಲಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂತ ಒಂದು ಪ್ರೊಸೆಸ್ಡ್ ಫುಡ್. ಸೊ ಈ ವೇ ಪ್ರೋಟೀನ್ ಕನ್ಸ್ಯೂಮ್ ಮಾಡೋದ್ರಿಂದ ಮಾತ್ರ ನಿಮ್ಗೆ ಮಸಲ್ ಬಿಲ್ಡಿಂಗ್ ಆಗುತ್ತೆ, ಬಾಡಿ ಮಾಡಬಹುದು ಅಂತ ಹೇಳಿದ್ರೆ ಇಟ್ಸ್ ಅ ಕಂಪ್ಲೀಟ್ಲಿ ಮಿತ್. ಎಷ್ಟೋ ಜನರಿಗೆ ವೇ ಪ್ರೋಟೀನ್ ಸಪ್ಲಿಮೆಂಟ್ ಅಫೋರ್ಡ್ ಮಾಡೋದಕ್ಕೆ ಆಗ್ತಾ ಇರಲ್ಲ. ಅಂತವರು ಎಗ್ ವೈಟ್ಸ್ ಕೂಡ ಕನ್ಸ್ಯೂಮ್ ಮಾಡಬಹುದು. ಎಗ್ ವೈಟ್ಸ್ ಇಸ್ ಮೋರ್ ದೆನ್ ಸಫಿಶಿಯಂಟ್ ಫಾರ್ ಮೋಸ್ಟ್ ಆಫ್ ದ ಕೇಸಸ್. ಸೊ ಸ್ಟಿಲ್ ಕೆಲವರಿಗೆ ಡೈಲಿ ಪ್ರೋಟೀನ್ ಫುಲ್ಫಿಲ್ಮೆಂಟ್ ಮಾಡ್ಕೋಬೇಕು, ಐ ಕ್ಯಾನ್ ಅಫೋರ್ಡ್ ಅಂತಂದವರು ಈ ವೇ ಪ್ರೋಟೀನ್ ಸಪ್ಲಿಮೆಂಟ್ ಆಪ್ಟ್ ಮಾಡ್ಕೋಬಹುದು. ಸೊ ವೇ ಪ್ರೋಟೀನ್ ಅಲ್ಲಿ ಕೂಡ ದೇರ್ ಆರ್ ಮೆನಿ ಟೈಪ್ಸ್. ದೇರ್ ಆರ್ 3 ಟೈಪ್ಸ್ ಟು ಬಿ ಎಕ್ಸಾಕ್ಟ್. ದ ಫಸ್ಟ್ ಒನ್ ಇಸ್ ವೇ ಪ್ರೋಟೀನ್ ಕಾನ್ಸಂಟ್ರೇಟ್. ಇದೇನಪ್ಪಾ ಅಂತಂದ್ರೆ ವೇ ಪ್ರೋಟೀನ್ ಆಸ್ ಐ ಟೋಲ್ಡ್ ಮಿಲ್ಕ್ ಇಂದ ಎಕ್ಸ್ಟ್ರಾಕ್ಟ್ ಮಾಡೋದು. ಇದು ಫಸ್ಟ್ ಸ್ಟೆಪ್ ಎಕ್ಸ್ಟ್ರಾಕ್ಟ್ ಮಾಡಿ ಬರುವಂತ ಔಟ್ಪುಟ್ ನ ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ಅಂತ ಕರಿತೀವಿ. ಸೊ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ 80% ಆಫ್ ದ ಕಂಟೆಂಟ್ ಇಸ್ ಪ್ರೋಟೀನ್, ರಿಮೈನಿಂಗ್ 20% ಅದು ಫ್ಯಾಟ್, ಕಾರ್ಬೋಹೈಡ್ರೇಟ್ ಅಂಡ್ ಶುಗರ್ ಕಾಂಬಿನೇಷನ್ ಆಗಿರುತ್ತೆ. ಸೊ ನಿಮಗೆ ಆಲ್ಮೋಸ್ಟ್ 80% ಪ್ರೋಟೀನ್ ಸಿಗುತ್ತೆ ಅಂಡ್ ಇದು ಮೋಸ್ಟ್ ಅಫೋರ್ಡಬಲ್ ಆಫ್ ದ ಲಾಟ್. ಸೊ ಇದರಿಂದ ನೆಕ್ಸ್ಟ್ ಸ್ಟೆಪ್ ಪ್ರೋಸೆಸ್ ಆಗಿ ಬರುವಂತ ಔಟ್ಪುಟ್ ಏನೇ ವೇ ಪ್ರೋಟೀನ್ ಐಸೋಲೇಟ್. ಸೊ ದಿಸ್ ಇಸ್ ದ ಸೆಕೆಂಡ್ ಟೈಪ್ ಆಫ್ ವೇ ಪ್ರೋಟೀನ್. ಇದರಲ್ಲಿ ಏನಪ್ಪಾ ಅಂತಂದ್ರೆ ಇದು ಫರ್ದರ್ ಪ್ರೋಸೆಸ್ ಆಗಿರುತ್ತೆ ಫಸ್ಟ್ ಸ್ಟೆಪ್ ಇಂದ. ಸೊ ನಿಮಗೆ ಇದರಲ್ಲಿ ಆಲ್ಮೋಸ್ಟ್ 90% ಪ್ರೋಟೀನ್ ಕಂಟೆಂಟ್ ಸಿಗುತ್ತೆ. ಇದು ಇಟ್ಸ್ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್ ಕಂಪೇರ್ಡ್ ಟು ವೇ ಪ್ರೋಟೀನ್ ಕಾನ್ಸಂಟ್ರೇಟ್. ಸೊ ಇದಾದ್ಮೇಲೆ ಫೈನಲ್ ಟೈಪ್, ಇದು ವೇ ಪ್ರೋಟೀನ್ ಹೈಡ್ರೋಸ್ಲೇಟ್ ಅಂತ ಕರಿತೀವಿ. ಇದೇನಪ್ಪಾ ಅಂದ್ರೆ ಥರ್ಡ್ ಸ್ಟೆಪ್ ಆಫ್ ಪ್ರೊಸೆಸಿಂಗ್. ಈ ಥರ್ಡ್ ಸ್ಟೆಪ್ ಆಫ್ ಪ್ರೊಸೆಸಿಂಗ್ ಆದ್ಮೇಲೆ ಬರುವಂತ ಔಟ್ಪುಟ್ ಇದೆಯಲ್ಲ, ಅದೇ ವೇ ಪ್ರೋಟೀನ್ ಹೈಡ್ರೋಸ್ಲೇಟ್. ಇದು ಏನಪ್ಪಾ ಅಂತಂದ್ರೆ ಇದು ಪ್ರೀ ಡೈಜೆಸ್ಟೆಡ್ ಅಂತಾನು ಕರೀತಾರೆ. ಏನಕ್ಕಂತಂದ್ರೆ ಇದರಲ್ಲಿ ಆಲ್ಮೋಸ್ಟ್ 98 to 99% ಆಫ್ ದ ಎಲಿಮೆಂಟ್ ಇಸ್ ಪ್ರೋಟೀನ್. ಇದರಲ್ಲಿ ಆಲ್ಮೋಸ್ಟ್ ನಿಮ್ಗೆ ಬೇರೆ ಕಾಂಪೊನೆಂಟ್ಸ್ ಲೈಕ್ ಫ್ಯಾಟ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸ್ ಇಸ್ ಆಲ್ಮೋಸ್ಟ್ ನಿಲ್. ನಿಮ್ಗೆ ಮೆಜಾರಿಟಿ 99% ಪ್ರೋಟೀನ್ ಸಿಗೋದ್ರಿಂದ ಇದು ಪ್ರೀ ಡೈಜೆಸ್ಟೆಡ್. ನೀವು ಕನ್ಸ್ಯೂಮ್ ಮಾಡಿದ ತಕ್ಷಣ ನಿಮ್ಮ ಬಾಡಿ ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳಿ. ಸೊ ಇದು ಯಾರಿಗಪ್ಪ ಅಂತಂದ್ರೆ ಹೈ ಲೆವೆಲ್ ಅಥ್ಲೀಟ್ಸ್, ಇವರೆಲ್ಲ ಆಕ್ಚುಲಿ ಯೂಸ್ ಮಾಡ್ತಾರೆ ಹೈಡ್ರೋಸ್ಲೇಟ್ ಅಂಡ್ ಇಟ್ಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ಸೊ ಇದನ್ನ ನಾನು ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ. ಸೊ 95% ಆಫ್ ದ ಪಾಪ್ಯುಲೇಷನ್ಗೆ ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ಅಂಡ್ ಐಸೋಲೇಟ್ ಇಸ್ ಕಂಪ್ಲೀಟ್ಲಿ ಸಫಿಶಿಯಂಟ್. ಏನಕ್ಕಪ್ಪ ಅಂತಂದ್ರೆ ಫಸ್ಟ್ಲಿ ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ಇಸ್ ದ ಮೋಸ್ಟ್ ಅಫೋರ್ಡಬಲ್ ಆಫ್ ದ ಲಾಟ್. ನಿಮಗೆ ಆಲ್ಮೋಸ್ಟ್ 80% ಪ್ರೋಟೀನ್ ಸಿಗೋದ್ರಿಂದ ನಿಮಗೆ ಕಾನ್ಸಂಟ್ರೇಟ್ ಅಥವಾ ಐಸೋಲೇಟ್ ಅಲ್ಲಿ ಮ್ಯಾಸಿವ್ ಡಿಫರೆನ್ಸ್ ಏನು ಕಾಣೋದಿಲ್ಲ. ಏನಕ್ಕಂತಂದ್ರೆ ನಿಮಗೆ ಮಸಲ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿರುತ್ತೆ, ನಿಮ್ಮ ಡೈಲಿ ಪ್ರೋಟೀನ್ ಇಂಟೆಕ್ ಕೂಡ ಫುಲ್ಫಿಲ್ ಆಗುತ್ತೆ. ಸೊ ಯು ಕ್ಯಾನ್ ಆಲ್ವೇಸ್ ಗೋ ವಿತ್ ವೇ ಪ್ರೋಟೀನ್ ಕಾನ್ಸಂಟ್ರೇಟ್. ಓನ್ಲಿ ಥಿಂಗ್, ಕೆಲವರಿಗೆ ಲ್ಯಾಕ್ಟೋಸ್ ಇಂಟಾಲರೆಂಟ್ ಇರ್ತಾರೆ, ಅಂತಂದ್ರೆ ಅವ್ರಿಗೆ ಮಿಲ್ಕ್ ರಿಲೇಟೆಡ್ ಪ್ರಾಡಕ್ಟ್ಸ್ ಅಷ್ಟು ಈಸಿಯಾಗಿ ಡೈಜೆಸ್ಟ್ ಆಗೋದಿಲ್ಲ. ಸೊ ಅಂತವರು ಇನ್ಸ್ಟೆಡ್ ಆಫ್ ಕಾನ್ಸಂಟ್ರೇಟ್ ದೇ ಕ್ಯಾನ್ ಇನ್ವೆಸ್ಟ್ ಅ ಲಿಟಲ್ ಬಿಟ್ ಅಂಡ್ ದೇ ಕ್ಯಾನ್ ಗೋ ವಿತ್ ಐಸೋಲೇಟ್. ಸೊ ಇದರಲ್ಲಿ ಸ್ವಲ್ಪ ಲ್ಯಾಕ್ಟೋಸ್ ಕಂಟೆಂಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ ದೇ ಕ್ಯಾನ್ ಡೆಫಿನೆಟ್ಲಿ ಗೋ ವಿತ್ ವೇ ಪ್ರೋಟೀನ್ ಐಸೋಲೇಟ್. ಸೊ ಎಸ್, ಮೈ ಪಿಕ್ ಇಸ್ either ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ಆರ್ ವೇ ಪ್ರೋಟೀನ್ ಐಸೋಲೇಟ್ ಇಫ್ ಯು ಕ್ಯಾನ್ ಅಫೋರ್ಡ್ ಇಟ್. ಇಲ್ಲ ಅಂತಂದ್ರೆ ಯು ಕ್ಯಾನ್ ಆಲ್ವೇಸ್ ಬ್ಯಾಲೆನ್ಸ್ ಇಟ್ ವಿತ್ ಯುವರ್ ಡಯಟ್, ಎಸ್ಪೆಷಲಿ ವಿತ್ ಎಗ್ ವೈಟ್ಸ್. ಅದರ ಈಕ್ವಲೆಂಟ್ ಯಾವ ಸಪ್ಲಿಮೆಂಟ್ ಕೂಡ ಇಲ್ಲ. So yes, you can always go with whey protein concentrate and isolate. Hydroslate is not at all required for majority of the population. So yes, ಇದು whey protein ಇನ್ಫಾರ್ಮೇಶನ್ ಆಗಿತ್ತು. ನಿಮ್ಗೆ ಇದೇ ತರ ಬೇರೆ ಯಾವ್ದಾದ್ರು ಇನ್ಫಾರ್ಮೇಶನ್ ಬೇಕಿತ್ತು ಅಂತಂದ್ರೂ ಯು ಕ್ಯಾನ್ ಕಮೆಂಟ್ ಇಟ್ ಬಿಲೋ. ಸೊ ನಾನು ಅದನ್ನ ಅಡ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.